ಅಲ್ಲ ಇದು ನನಗೆ ಇದೇನು ನಿಭಾಯಿಸೋದು ಅಂತ ಏನು ಅನಿಸಲ್ಲ. ಇದರಲ್ಲಿ ಒಂದು ಆ್ಯಡ್ ಆಗುತ್ತೆ ಅಷ್ಟೇ. ಮೊದಲು ಈಗ ಕಾಮಿಡಿ ಬಿಟ್ಟು ನಾನು ಬೇರೆ ಏನೂ ಮಾಡೋಕ್ಕಾಗಲ್ಲ. ಹೀರೋ ಮಾಡಿದ್ರು ಆ್ಯಸ್ ಎ ಕಾಮಿಡಿ ಹೀರೋನೇ. ಬಟ್ ಕಾಮಿಡಿ ಜೊತೆಗೆ ಒಂದು ಇದರಲ್ಲಿ ನನಗೆ ಕಷ್ಟ ಅನಿಸೋದು ಸ್ವಲ್ಪ ಡ್ಯಾನ್ಸು, ರೊಮ್ಯಾನ್ಸು, ಇದಿಷ್ಟೇ ಕಷ್ಟ. ಮಿಕ್ಕಿದೆಲ್ಲ ಮಾಡಿಬಿಟ್ಟಿದ್ದೀನಲ್ಲ. ಅದೇ ಡ್ಯಾನ್ಸು ರೊಮ್ಯಾನ್ಸ್ಗೆ ಪ್ರಿಪೇರ್ ಆದರೆ ಚೆನ್ನಾಗಿ. ಖಂಡಿತವಾಗ್ಲೂ ಪ್ರತಿ ರೊಮ್ಯಾನ್ಸ್ಗೆ ಪ್ರಿಪೇರ್ ಆಗೋಕ್ಕಾಗಲ್ಲ. ಡ್ಯಾನ್ಸ್ಗೆ ರಿಹರ್ಸಲ್ ಮಾಡೋಕ್ಕೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ಸೇ ಮಾಸ್ಟರ್ನ ಕಳಿಸ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಡ್ಯಾನ್ಸ್ಗೆ ಅಷ್ಟೇ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ವೈಫ್ ಜೊತೆ ಖಂಡಿತ ಕೇಳ್ತೀವಿ. ಯಾಕೆಂದರೆ ಹೊಸದ್ರಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀವಲ್ಲ, ಮಾತೆಲ್ಲ ಮುಗಿದ್ಮೇಲೆ ಇನ್ಮೇಲೆ ಬಟ್ ಈಗ ಸಿಕ್ಕಿದೆ. ಇನ್ಮೇಲೆ ಅಂದರೆ ನಾನು ನಿನ್ನ ಹುಡುಗ ಅಂತ, ಆ ಕಡೆ ನೀ ನನ್ನ ಹುಡುಗಿ ಅಂತ. ಏನಾಯಿತು ಅಂದರೆ ಸರ್ ಪ್ರಾಬ್ಲಮ್ಮು, ಮೊದಲನೇ ಸಿನಿಮಾ ಆಗುತ್ತೆ, ಎರಡನೇ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಗೆದ್ದ ಮೇಲೇ ಪ್ರೊಡ್ಯೂಸರ್ಗಳು ಕತೆಗಾರರು ಕತೆ ಮಾಡ್ಕೊಂಬರೋದು. ಸೊ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಗೆದ್ದಾಗ ಅದಾದಮೇಲೆ ಇವನು ಎರಡನೇ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಆವಾಗ ನಾನು ಕತೆ ಹುಡುಕಿ ಕತೆ ಫೈನಲ್ ಆಗಿ ಆಗೋದಕ್ಕೆ ಲೇಟ್ ಆಯಿತು. ಇನ್ನು 3-4 ಲೇಟ್ ಆಗಲ್ಲ, ಆಲ್ಮೋಸ್ಟ್ ಹಿಂದೆ ನಡೀತಾನೆ ಇದೆ. ಮೈಕ್ ಕೊಡ್ರಿ ಶಾರದಮ್ಮಂಗೆ. ಚಿಕ್ಕಣ್ಣ, ನಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಇನ್ಮೇಲೆ ಅಂದರೆ ನೀವು ಮೊದಲು ಉಪಾಧ್ಯಕ್ಷ ಜೊತೆ ಹೀರೋ ಆದ್ರಿ, ಬಟ್ ನೀವು ಯು ಆರ್ ಸ್ಟಿಲ್ ನೋನ್ ಆ್ಯಸ್ ಅ ಕಾಮಿಡಿ. ನಿಮ್ಮ ಕಾಮಿಡಿನೇ ನಿಮ್ಮ ಸ್ಟ್ರೆಂತು. ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಎಕ್ಸ್ಟೆಂಡೆಡ್ ಕಾಮಿಡಿ, ಹೀರೋ ಆಗಿ ಎಕ್ಸ್ಟೆಂಡೆಡ್ ಕಾಮಿಡಿ ಕೊಡ್ತಾ ಇದ್ದೀರಾ. ಬಟ್ ಇವತ್ತು ಎಂಟರ್ಟೈನ್ಮೆಂಟು ಎಸ್ಪೆಷಲಿ ಕಾಮಿಡಿ ನಮಗೆ ಸೋಷಿಯಲ್ ಮೀಡಿಯಾಲಿ ಫ್ರೀಯಾಗಿ ಸಿಗ್ತಾ ಇದೆ. ಎಸ್ಪೆಷಲಿ ವಿ ಹ್ಯಾವ್ ಸೋಷಿಯಲ್ ಸೆನ್ಸೇಷನ್ಸ್ ಲೈಕ್ ಗಿಲ್ಲಿ ನಟ ಆಗಲಿ, ಗೌರವ್ ಶೆಟ್ಟಿ ಆಗಲಿ, ಅಥವಾ ಕುಡ್ಕ ಸುಧಾಕರ್ ಆಗಲಿ, ಅವರೆಲ್ಲ ಆ ಸೋಷಿಯಲ್ ಸೆನ್ಸೇಷನಿಂದನೇ ಇವತ್ತು ಹೀರೋ ಆಗಿದ್ದಾರೆ. ಸೊ ಕಾಮಿಡಿ ಅವ್ರು ಕೊಡೋ ಕಾಮಿಡಿನ ಫ್ರೀಯಾಗಿ ಸಿಕ್ಕಿದಾಗ ನೀವು ಹೇಗೆ ಅಪ್ಗ್ರೇಡ್ ಆಗಿದ್ದೀರಾ? ಬಿಕಾಸ್ ಟುಡೇ ಯು ಲುಕ್ ಸೋ ಸೀರಿಯಸ್. ಅಂದರೆ ನಾವು ಚಿಕ್ಕಣ್ಣ ಕಾಮಿಡಿ ಇದ್ದಾಗ ಆ ಎಂಟರ್ಟೈನ್ಮೆಂಟ್ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ನೋಡ್ತಾ ಇಲ್ಲ, ತುಂಬ ಸೀರಿಯಸ್ ಆಗಿದ್ದೀರ. ಹೀರೋ ಆಗಿ ಸೀರಿಯಸ್ ಆಗಿಬಿಟ್ಟಿದ್ದೀರ, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟಲ್ಲಿ ನೀವೇ ಅಪ್ಗ್ರೇಡ್ ಆಗಿದ್ದೀರ? ಆನ್ ಸ್ಕ್ರೀನಲ್ಲಿ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಕಾಮಿಡಿ ಮೂಲಕ? ಆನ್ ಸ್ಕ್ರೀನಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಮಾಡೋಕ್ಕಾಗಲ್ಲ. ಅಲ್ಲ, ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ವಿ ಡಿಡ್ಂಟ್ ಸೀ ಇನ್ ಯು. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ. ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ಲ, ಲಾಸ್ಟ್ ವರ್ಡ್ ಅರ್ಥ ಆಗಲಿಲ್ಲ. ಅಲ್ಲ ನೀವು ಎರಡು ಇಂಗ್ಲಿಷ್ ವರ್ಡ್ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ. ಜಸ್ಟ್ ಕೊನೆ ಪದ ಅರ್ಥ ಆಗಲಿಲ್ಲ ಅಂತ. ಓಕೆ, ನಾನು ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನಲ್ಲಿ ಎಂಟರ್ಟೈನ್ಮೆಂಟ್ನ ಇವಾಗ ಕಾಮಿಡಿ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು. ಯಾಕೆಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ಥರ ನಾವು ನೋಡ್ತೀವಿ. ಎಲ್ಲ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನು ಮೀರಿ ಏನು ಮಾಡ್ಬೋದು ಅನ್ನೋದಕ್ಕೇ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು, ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಲೇ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದು 3-4 ಜನ, ಅದೆಲ್ಲ ಕೂರಿಸ್ಕೊಂಡು ನೋಡ್ತಾ ಇದ್ದೀವಿ ನಾವು. ಯಾಕೆಂದರೆ ದಿನೇ ಬರ್ತಾ ಇರಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರಬೇಕು. ಫಸ್ಟ್ ಆಫ್ ಆಲ್ ನಾವು ಆಮೇಲೆ ಮೊದಲು ನಾವು ಮೆಚ್ಕೋಬೇಕು. ಅದಾದಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ಥರದ್ದು ಖಂಡಿತ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಜನರ ಪಲ್ಸ್ನ ಯಾಕೆಂದರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲ ಥರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿಯನ್ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ಬರೂ. ಸೊ ಖಂಡಿತವಾಗ್ಲೂ ಆಗಿದ್ದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಈ ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ದೀರಾ ಕಾಮಿಡಿ ಅಂತ ನೀವು ಹೇಳ್ತೀರಾ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮಗೂ ಅನ್ಸುತ್ತೆ. ನೀವು ರೀಲ್ಸ್ನ ಪ್ರತಿ ಸತಿ ಇದು ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗೆ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಒಂದ್ ನಿಮಿಷ ಚಿಕ್ಕು,
ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದಿಲ್ಲ, ಏನು ಸೆನ್ಸರ್ ಇಲ್ಲ ಶಾರದಾ, ಏನ್ ಬೇಕಾದ್ರೂ ಇಟ್ಕೊಂಡು ನಿಮ್ ನಗ್ಸಕ್ ಏನ್ ಬೇಕಾದ್ರೂ ಹೇಳ್ಬೋದು. ಅಷ್ಟೇ ಸಾಕಲ್ಲ ಜನಕ್ಕೆ ಅದ್ ನಗೋಕೆ. ಇಲ್ಲ ಮೇಡಮ್, ಏನ್ ಗೊತ್ತಾ, ಮೊನ್ನೆ ಇದೇ ವಿಚಾರನ ನನಗೆ ಇದೇ ಎಷ್ಟು ವಿಚಾರ- ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಒಂದು ಯಾಕೆಂದ್ರೆ ಅವಾಗಿಂದ ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳ್ಕೊಂಡು ನಾನು ಹೇಳ್ತಿರೋದು, ಸಿನಿಮಾನ ನೋಡೋ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋವ್ರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲ್ಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಿನಿಮಾ ಥಿಯೇಟ್ರಿಗೆ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡೋಕ್ಕಾಗಲ್ಲ. ಸೊ ಸೀನಲ್ಲಿ 100ಗೆ 1000% ಓಲ್ ಮೂವಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನಮ್ಮದು. ನೀವು ತುಂಬ ದಿವಸ ಆದಮೇಲೆ ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳಬೇಕಾಯಿತು. ನನಗೂ ಗೊತ್ತು ಇದು ಹಾಡಿಂದೆ ಅಂತ. ಓಕೆ ಅರ್ಜುನ್, ಹೇಳಿ ಶಾರದಾ. ಒಂದು ನೀವು ಅಂದರೆ ಅಲ್ಲಿ ಸಂತೋಷ್ ಲಾಡ್ ಅಂತ ಇದೆಯಲ್ಲ, ಅಲ್ಲೇ ಲಕ್ಷ್ಮಿ ಬಂದ್ಬಿಡ್ತಾ ನಿಮಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇನ್ ಫಿಲಂ? ಲಕ್ಷ್ಮಿ ಬಂದ್ಬಿಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಂತೋಷ್ ಲಾಡ್ ಪ್ರೆಸೆನ್ಸ್ ಅಂತ ಇದೆಯಲ್ಲ ಅದಕ್ಕೆ ನನ್ನ ಪ್ರೀತಿ, ಅವ್ರ ಮೇಲೆ ನನಗಿರೋ ಗೌರವ, ಅವ್ರ ಮೇಲೆ ನನಗಿರೋ ಪ್ರೀತಿ, ಅವ್ರು ನನಗೆ ಯಾವಾಗಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾಯಿಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದ್ದಾರೆ. ಅದಕ್ಕೋಸ್ಕರ ಒಂದು ಗೌರವ, ಒಂದು ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳಿದೆ, ಅವ್ರನ್ನ ಅಲ್ಲಿ ಹಾಕಿದ್ದೀನಿ. ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದ್ದಾರೆ ಅವರು. ಓಕೆ, ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಾಲಜಿ ಎಲ್ಲ ರೂಟೆಡ್ ಸಾಂಗ್ಸ್ಗೆ ರಿಪೀಟ್ ವ್ಯಾಲ್ಯೂ ಇರುತ್ತೆ. ಒಂದು ಟೈಮಲ್ಲಿ ಅದನ್ನೇ ನಾವೇ ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಹಿಟ್ಸ್ ಬಂದರೆ ಎಷ್ಟು ಮಿಲಿಯನು, ಎಷ್ಟು ಟ್ರೆಂಡಿಂಗ್ ಆದ್ರೇ ಒಂದು ಸಾಂಗ್ ಹಿಟ್ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನದ್ರ ಬಗ್ಗೆ? ಮಿಲಿಯನ್ನು ಜನ ಮಾಡೋದು ನೋಡಾದ್ಮೇಲೆ ಸೊ ಅದು ರಿಪೀಟ್ ವ್ಯಾಲ್ಯೂ ಆಗುತ್ತೆ. ರಿಪೀಟ್ ವ್ಯಾಲ್ಯೂ ಆಗ್ಬೇಕಂತಂದಾಗ ಇವಾಗ ನೀನೇ ಮೊದಲು ಅಂತ ಒಂದು ಕಿಸ್ಸಲ್ಲಿ ಒಂದು ಇದು ಸಾಂಗ್ ಆಯ್ತು. ನಮಗೆ ನಿಜವಾಗ್ಲೂ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಒಂದು 2 ಮಿಲಿಯನ್ 3 ಮಿಲಿಯನ್ ಆಗ್ಬೋದು. ಯಾಕೆಂದ್ರೆ ಇಬ್ರು ಹೊಸ ಹುಡುಗ ಹೊಸ ಹುಡುಗಿ. ಇವತ್ತಿಗದು 135 ಮಿಲಿಯನ್. ಏಕೆಂತಂದ್ರೆ ವ್ಯಾಲ್ಯೂ, ಕನ್ನಡ ಪದ ಬಳಕೆ, ಕನ್ನಡದಲ್ಲಿರುವಂಥ ಇವತ್ತಿಗಲ್ಲ ಅವತ್ತಿಂದನೂ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ತುಂಬ ಒಂದು ಶಕ್ತಿಯುತವಾದಂಥ ಒಂದಷ್ಟು ಅದ್ಭುತವಾದಂಥ ಕವಿಗಳೆಲ್ಲ ಬರ್ಕೊಂಬಂದಿದ್ದಾರೆ. ನಾವು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಳಸಿರೋ ಆ ಸಾಹಿತ್ಯನ ಇಡೀ ದೇಶ ಕೊಂಡಾಡಿದೆ ಅಂದಾಗ ನಮ್ಮ ಕರ್ನಾಟಕದ ಜನ ಖಂಡಿತವಾಗ್ಲೂ ಇಂಥ ಸಾಂಗ್ಸ್ಗಳು ಬಂದಾಗ ಅಂದರೆ ವ್ಯಾಲ್ಯೂ ಪದಗಳಿಗೆ, ಅಂದರೆ ಒಂದು ಸಾಂಗ್ ಕೇಳಿದ ತಕ್ಷಣನೇ ಇದು ನಮ್ಮ ಸಾಂಗು ಅಂತಂದಾಗ ಖಂಡಿತವಾಗ್ಲೂ ಕೇಳ್ತಾರೆ. ನೀವು ಹೇಳಿದ್ರಲ್ಲ ಮಿಲಿಯನ್ ಹೋದ್ರೇ ಸಾಂಗ್ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಇದು ಅದೇ ಇವಾಗ ಆಗಿರೋದು. ಒಂಥರ ಮಿಲಿಯನ್ಸ್ ಹೋದ್ರೆ ಅದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದ್ರ ಬಿಲೀಫ್ ಇದೆ ಈ ಟೈಮಲ್ಲಿ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ನೀವು ಹಾಡುಗಳು ಬರ್ದಿದ್ದೀರಾ. ಸೊ ನಾನು ಬರೆಯೋಕ್ಕಿಂತ ಮುಂಚೆ ಮಿಲಿಯನ್ ಬಗ್ಗೆ ಯೋಚನೆ ಮಾಡಲ್ಲ, ಈ ಸಾಂಗ್ ಚೆನ್ನಾಗಾಗ್ಬೇಕಂತ ಯೋಚನೆ ಮಾಡ್ತೀನಿ. ಜನ ಅದನ್ನ ಕೇಳಿ ಮಿಲಿಯನ್ನ ಕೊಟ್ರೆ ಸಂತೋಷವಾಗಿ ತಗೋತೀನಿ. ಯಾಕೆ ಅಂತಂದ್ರೆ ಆ ಮಿಲಿಯನ್ ಎಲ್ಲಾರ್ಗು, ಮಿಲಿಯನ್ ಅನ್ನೋ ವರ್ಡ್ ಇದೆಯಲ್ಲ, ದುಡ್ಡಲ್ಲಾಗ್ಬೋದು, ಅದು ಸೌಂಡಲ್ಲಿ ಆಗ್ಬೋದು, ಇಲ್ಲ ನಂಬರ್ಸ್ ಅಲ್ಲಿ ಆಗ್ಬೋದು, ಎಲ್ರಿಗೂ ಖುಷಿ ಕೊಡುತ್ತೆ. ಓಕೆ, ಬಟ್ ಇದು ಈ ಫಿಲಮ್ಗೆ ನೀವು ರೈಟರು, ಲಿರಿಕ್ಸ್ ಸ್ಟೋರಿ ಸ್ಟೋರಿ ಅಂದ್ರೆ ಎಲ್ಲ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ 1-3 ಜನ ಬರ್ದಿದ್ದಾರೆ, ಲಿರಿಕ್ಸ್ ಬರ್ದಿದ್ದೀನಿ. ಬಟ್ ಯಾಕೆ ಡೈರೆಕ್ಷನ್ ಇರಲಿಲ್ಲ? ಡೈರೆಕ್ಷನ್ ನನ್ನ ಜೊತೆಲಿ 15 ವರ್ಷದಿಂದ ಅವನು ಕೆಲಸ ಮಾಡಿದ್ದಾನೆ. ಪ್ರತಿ ಸಿನಿಮಾಗಳನ್ನೂ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಜೊತೆಲಿ ಇದ್ದಂತ ಒಬ್ಬ ಒಳ್ಳೆ ಫ್ರೆಂಡ್, ಅವನು 15 ವರ್ಷದ ಫ್ರೆಂಡ್, ಅವನಿಗೋಸ್ಕರ ಅವ್ನ ಕೈಲಿ ಡೈರೆಕ್ಟ್ ನೀನೇ ಡೈರೆಕ್ಟ್ ಮಾಡಂತ ಹೇಳುತ್ತೆ. ಅರ್ಜುನ್ ಸರ್, ಈ ಕಡೆ ಚಿಕ್ಕಣ್ಣ ಅವ್ರಿಗೆ ಸಾಂಗ್ ಬರಿಬೇಕಾದ್ರೆ ನಿಮ್ಗೆ ಇನ್ಮೇಲೆ ಈಗ ಅದ್ಭುತವಾಗಿದೆ ಈ ಸಾಂಗು. ಥ್ಯಾಂಕ್ ಯು. ಚಿಕ್ಕಣ್ಣ ಅವ್ರಿಗೆ ಸಾಂಗ್ ಬರಿಬೇಕಾದ್ರೆ ನಿಮ್ಮ ಆಲೋಚನೆ ಬೇರೆ ಇರುತ್ತೆ. ಯಾಕಂದ್ರೆ ಬೇರೆ ನಟರಿಗೆ ಬರಿಬೇಕಾದ್ರೆ ಕ್ಲಾಸು ಮಾಸು ಆ ರೀತಿ ಥಿಂಕ್ ಮಾಡಿ ಬರಿತೀವಿ. ಆದರೆ ಚಿಕ್ಕಣ್ಣ ಅವರ ಒಂದು ಕಾಮಿಡಿ ಸ್ಟೈಲು, ಅವರ ಪರ್ಫಾರ್ಮೆನ್ಸು, ಡ್ಯಾನ್ಸಿಂಗು, ಆ ಥರ ನಿಮಗೆ ಬರಿಬೇಕಾದ್ರೆ ಯಾವ ರೀತಿ ಆಲೋಚನೆ ಬರುತ್ತೆ? ಸೊ ಯಾವ ರೀತಿ? ನನಗೆ ಯಾವಾಗಲೂ ದೊಡ್ಡಿರೋ ಚಿಕ್ಕಿರೋ ಕಾಮಿಡಿಯನ್ ಈ ಥರದ್ದೆಲ್ಲ ನಾನು ಅನ್ಕೊಳ್ಳೋದೇ ಇಲ್ಲ. ಆ ಸಾಹಿತ್ಯಕ್ಕೆ ಮತ್ತು ಆ ಸಿಚುವೇಶನ್ಗೆ ಏನು ಬರಬೇಕು ಅದು ಖಂಡಿತವಾಗ್ಲೂ ನನಗೆ ಚಿಕ್ಕಣ್ಣನೇ ಸೂಪರ್ ಸ್ಟಾರ್ ಅನ್ಕೋತೀವಿ ನಾವು. ಅವನೇ ದೊಡ್ಡ ಇದು ಅನ್ಕೋತೀವಿ. ಯಾಕೆ ನಮ್ಮ ಸಿನಿಮಾ ಅಂತ ಬಂದಾಗ, ಯಾಕೆಂದ್ರೆ ಅದರಲ್ಲೂ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ನನ್ನ ಹೆಂಡತಿ ಪ್ರೊಡ್ಯೂಸರು, ನಮ್ಮದೇ ಬ್ರ್ಯಾನರ್ ಸಿನಿಮಾ ಅಂತಂದಾಗ ಅವನನ್ನ ಒಂದು 10 ಸತಿ ಯೋಚನೆ ಮಾಡ್ತೇನೆ. ನಮ್ಗೆ ಬಂದಾಗೆಲ್ಲನೂ ಅವನೇ ನಮಗೆ ದೊಡ್ಡವನು, ಅವನೇ ಸೂಪರ್ ಸ್ಟಾರ್ ಅಂದ್ಕೊಂಡೆ ನಾವು ಬರೆಯೋಕೆ ಹೋಗ್ತೀವಿ. ಹಂಗಾಗಿ ನನಗೆ ನೀನು ಸಾಂಗ್ಸ್ ಬಂದಾಗಲೂ ತುಂಬ ಜನ ಹೇಳಿದ್ರು ಈ ಸಾಂಗು ಇನ್ನು ಬೇರೆಯವ್ರಿಗೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅಂತ. ನಾನು ಚಿಕ್ಕಣ್ಣಂದು ಅವನ ಅದೃಷ್ಟ, ಅವನ ಇನೋಸೆನ್ಸ್ಗೆ ಆ ಸಾಂಗ್ ಅದ್ಭುತವಾಗಿದೆ. ಅವನದೇ ಒಂದು 120-150 ಮಿಲಿಯನ್ ಆಗಿದೆ ಆ ಸಾಂಗು. ಅಂದರೆ ಸಾಂಗ್ಸ್ ಅನ್ನೋದು ನಾವು ಇಂಥವ್ರಿಗೆ ಹಿಂಗೆ ಮಾಡಬೇಕು ಅನ್ನೋದಲ್ಲ, ಅದು ತಗೊಳುತ್ತೆ.
ಸಾಂಗ್ಸ್ ಈಗ ಇನ್ಮೇಲೆ ಸಾಂಗ್ಸ್ ಕೂಡ ನಾವೇನೋ ಚಿಕ್ಕಣ್ಣಂಗೆ ಏನೋ ಒಂದು ಅದ್ಭುತವಾಗಿ ಸಾಂಗ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇನೋಸೆನ್ಸ್ ಇರಬೇಕು ಸಾಂಗಲ್ಲಿ. ನಮ್ಮ ಕನ್ನಡದ ಸಾಂಗ್ ಅಂತ ಅನ್ನಿಸ್ಬೇಕು, ನಮ್ಮ ಕನ್ನಡತನ ಇರಬೇಕು, ನಮ್ಮ ಕನ್ನಡದ ವರ್ಡ್ಸ್ ಇರಬೇಕು, ನಮ್ಮ ಕನ್ನಡದ ಸಿಂಗರ್ಸ್ ಇರಬೇಕು, ನಮ್ಮ ಕನ್ನಡದ ಆಡಿಯೋಸ್ ಎಲ್ಲ ನಮ್ಮ ಕನ್ನಡದವ್ರು ನಮಗೋಸ್ಕರ ಇರಬೇಕು ಅಂತ ಮಾಡಿದ್ದಂಥ ಸಾಂಗ್. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಎಲ್ಲ ಹಾಡುಗಳು ನೀವೇ ಬರೆದಿರೋದಾ? ಹೌದು, ಓಕೆ, ಥ್ಯಾಂಕ್ ಯು. ಇವಾಗ ನೀವು ಸಾಂಗ್ ಮಿಲಿಯನ್ ಅಂತ ಅಂದ್ರಲ್ವಾ, ಈ ಒಂದು ಸಾಂಗ್ ಸೂಪರ್ ಹಿಟ್ ಆದರೆ ಒಂದು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಬಜೆಟಲ್ಲಿ ರಿಟರ್ನ್ಸ್ ಬರ್ಬೋದು ಸರ್? ಸಿನಿಮಾ ಬಡ್ಜೆಟಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾನ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಾಗುತ್ತೆ. ಯಾಕೆಂದರೆ ಕನ್ನಡ ಸಿನಿಮಾಗಳಿಗೆ ಅಂತಲ್ಲ, ತೆಲುಗು, ಸೌತ್ ಇಂಡಿಯನ್ ಸಿನಿಮಾಗೆ ಸಾಂಗ್ ಇಸ್ ದ ಫಸ್ಟ್ ಇನ್ವಿಟೇಷನ್. ಯಾಕೆಂತಂದ್ರೆ ಈಗ ನಂದು ಕಿಸ್ ಸಿನಿಮಾ ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಸಿನಿಮಾದಲ್ಲಿ ಸಾಂಗ್ಸ್ ಚೆನ್ನಾಗಾಗಿದ್ದಕ್ಕೇನೆ ಆ ಇಬ್ರು ಹುಡುಗರನ್ನ 100 days ಸಿನಿಮಾ ಮಾಡಿದ್ರು, 100 ದಿನ ನೋಡಿದ್ರು ಆ ಸಿನಿಮಾನ. ಎಲ್ಲ ಸಾಂಗ್ಸ್ ಇಟ್ಟದ್ರಲ್ಲಿ ಅವ್ರಿಬ್ರು ಯಾರಂತ ಯಾರಿಗೂ ಗೊತ್ತಿಲ್ಲ. ವಿರಾಟ ಯಾರಿಗಂತನೂ ಗೊತ್ತಿಲ್ಲ, ಶ್ರೀಲೀಲಾ ಯಾರಂತನೂ ಅವತ್ತು ಗೊತ್ತಿರಲಿಲ್ಲ. ಬಟ್ ಅಂದರೆ ಮೊದಲೆಲ್ಲ CD ಆಡಿಯೋದಲ್ಲೆಲ್ಲ ಇಷ್ಟಿಷ್ಟು ಬರುತ್ತೆ, ಆ ಥರ ಬಿಸ್ನೆಸ್ ಈಗಿಲ್ಲ ಅಂತೀರಾ? ಅದಕ್ಕಿಂತ ಜಾಸ್ತಿ ಇದೆ ಇವತ್ತು ಬಿಸ್ನೆಸ್. ಅವತ್ತೆಲ್ಲ ಒಂದು ಕ್ಯಾಸೆಟ್ನ ತಗೊಂಡೋದ್ರೆ ನಾವು ನಮ್ಮ ಮನೇಲಿ ಮಾತ್ರ ಕೇಳ್ತಾ ಇದ್ವಿ. ಇವತ್ತು ಒಂದು ಸಾಂಗ್ನ ಒಂದು ಯೂಟ್ಯೂಬಲ್ಲೋ ಯಾವುದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹಾಕಿದ್ರೆ ಇಡೀ ವರ್ಲ್ಡ್ ಕೇಳುತ್ತೆ. ಇಡೀ ಪ್ರಪಂಚದಿಂದ ಬರುತ್ತೆ ರೆವಿನ್ಯೂ. ಆವಾಗ ನಮ್ಮ ಕರ್ನಾಟಕದಿಂದ ಮಾತ್ರ ಬರ್ತಾ ಇತ್ತು, ಇವಾಗ ಪ್ರಪಂಚದಿಂದನೂ ಬರುತ್ತೆ. ತುಂಬ ದೊಡ್ಡ ಮಾರ್ಕೆಟ್ ಅದು. ಜನ್ಯ ಸರ್, ಇವತ್ತು ಹೊಸ ಸಿಂಗರ್ಸ್ಗೆ ಅವಕಾಶ ಕೊಡುವಾಗ ಎದುರಾಗೋ ಚಾಲೆಂಜಸ್ ಏನು ಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ? ಕೆಲವು ಸತಿ ಸರ್, ಪ್ರತಿ ಸತಿನೂ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸತಿ ಒಪಿನಿಯನ್ಸ್ ಬೇರೆ ಬೇರೆ ಇರುತ್ತೆ. ನಾನು ಹಾಡು ಮಾಡಿದಾಗ ನಿರ್ದೇಶಕರು ಬೇರೆ ಏನೋ ಕಲ್ಪನೆ ಮಾಡಿರ್ತಾರೆ. ಸೊ ಆ ಕಲ್ಪನೆಗಳು ಒಂದೊಂದು ಸತಿ ಮ್ಯಾಚ್ ಆಗದೆ ಇದ್ದಾಗ ಮಾತುಕತೆ ಬರುತ್ತೆ. ಬಟ್ ಯಾವತ್ತೂ ಇವ್ರು ಬೇಡ ಅವ್ರು ಬೇಡ ಅದು. ಮತ್ತು ಇನ್ನೊಂದು ಏನಂದರೆ, ಯಾವತ್ತು ಹಾಡು ನಾವು ಮಾಡಬೇಕಾದ್ರೆ ಇದೇ ಸಿಂಗರ್ಗೆ ಹಾಡಿಸ್ತೀವಿ ಅಂತ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹಾಡು ಮಾಡೋದು ಅಂತ ಹೇಳೋದೇ ತಪ್ಪು. ಯಾಕಂದರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೋಗಿ ಕೂತ್ಕೊಂಡ್ರೆ ಎಲ್ಲಿಂದನೂ ಬರುತ್ತೆ, ಅದು ಹುಟ್ಕೊಂಡ್ಬಿಡ್ತು. ಅದು ಹುಟ್ಟಿದ ಮೇಲೆ ಅದಕ್ಕೇನೇ ನಾವು ಭಗವಂತ ಹಾಕಿದ ಭಿಕ್ಷೆಗೆ ನಾವು ಏನೇನು ಅಲಂಕಾರ ಮಾಡ್ಬೋದು ಅದನ್ನು ಟ್ರೈ ಮಾಡ್ತೀವಿ. ಇದಕ್ಕೆ ಈ ವಾಯ್ಸ್ ಮ್ಯಾಚ್ ಆಗ್ಬೋದು, ಆ ಥರ ಹೋಗ್ತೀವಿ ಅಷ್ಟೇ. ಬಿಟ್ಟರೆ ನಥಿಂಗ್ ಇಸ್ ಪ್ರೀ ಪ್ಲ್ಯಾನ್ಡ್. ಅಷ್ಟೊಂದು ಪ್ಲ್ಯಾನ್ ಮಾಡೋ ಮನುಷ್ಯನ ಕೈಲಿ ಮಾಡೋಕ್ಕಾಗಲ್ಲ ಸರ್. ಚಿಕ್ಕಣ್ಣ ಅವರೇ, ಈ ಕಡೆ ನಿಮ್ಮ ರೈಟ್. ಈಗ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು, ನೀವು ಕಾಮಿಡಿಯನ್ ಆಗಿದ್ರಲ್ವಾ, ಅವಾಗ ಬೇರೆ ಥರ ಇತ್ತು. ಸೊ ಹೀರೋ ಆಗಿ ಫಿಸಿಕಲ್ ಅಪಿಯರೆನ್ಸ್ ನಿಮಗೆ ಎಷ್ಟು ಮುಖ್ಯ? ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಲುಕ್. ಅವ್ರು ಹೇಳಿದ್ರಲ್ವ ಆಗ್ಲೇ, ಕನ್ನಡದ ನಾನು ಕನ್ನಡ ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ. ಅಲ್ಲ, ಅದು ಏನಂದರೆ, ಈಗ ನಾನು ಹೊಸ್ದಾಗಿ ಬಂದರೆ ಅದು ಮ್ಯಾಟ್ರ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನನ್ನು ಒಂದಷ್ಟು ಚಿತ್ರಗಳಿಂದ ನೋಡಿ ಇವನು ಹಿಂಗೆ ಇರೋದು ಅಂತ, ಅದು ಈಗ ಅರ್ಜುನ್ ಸರ್ ಆಗಲೇ ಹೇಳಿದ್ರು, ಗೊತ್ತು ಏನೋ ನಮ್ಮ ಪಕ್ಕದ ಮನೆ ಹುಡುಗ ಆ ಥರ ಅನಿಸುತ್ತೆ ಅಂತ. ಹಂಗೆ ಇರೋದ್ರಿಂದ ಅದೇನು ಸಮಸ್ಯೆ ಆಗಲ್ಲ. ಒಂದೇ ಒಂದು ಹೊಟ್ಟೆ ಬರ್ಸ್ಕೊಬಾರ್ದು ಅನ್ನೋದೊಂದು ಅಷ್ಟೇ. ಅದನ್ನು ಬಿಟ್ಟರೆ ಖಂಡಿತ ಇಲ್ಲ ಅದು ಮಾಡಲೇಬೇಕು. ಯಾಕೆಂದರೆ ಒಬ್ಬರು ಒಂದು ದುಡ್ಡು ಕೊಟ್ಟು ಬರ್ತಾರೆ ಅಂದಾಗ ಅಟ್ಲೀಸ್ಟ್ ನಮ್ಮ ಕೈಲಿ ಏನೇನು ಆಗುತ್ತೆ ಎಫರ್ಟ್ನ ನಾವು ಹಾಕ್ಲೇಬೇಕಲ್ಲ. ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತೀವಿ, ಎಲ್ಲ ಆ್ಯಂಗಲಲ್ಲೂ ಚೆನ್ನಾಗಿ ಕಾಣಿಸ್ತಿದ್ರು, ಯಾವುದೋ ಒಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸೋ ಥರದ್ದು. ಓಕೆ, ಫಿಸಿಕಲಿ ಚೆನ್ನಾಗಿ ಅವ್ನು ನೋಡೋಕ್ಕೆ, ಓಕೆ ಒಂಚೂರು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿದ್ದಾನೆ, ಈ ಥರದ್ದು. ಸೊ ಹಂಗಾಗಿ ಪ್ರತಿ ಸಿನಿಮಾಗೂ ಅದು ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿಮ್ದೇನಾದರೂ ಬಾರ್ಡರ್ ಇದೆಯಾ, ಲಿಮಿಟೇಷನ್ಸ್? ಅಂದರೆ ಇಷ್ಟು ವೆಯ್ಟ್ ಮೇಲೆ ಹೋಗಬಾರ್ದು. ನಾನು ಚೆಕ್ಕೇ ಮಾಡಿಲ್ಲ ಇಲ್ಲಿ ತನಕ, ಸೊ ಹಂಗಾಗಿ ಗೊತ್ತಿಲ್ಲ ಅದು. ಡೈರೆಕ್ಟರ್ ಸರ್, ನಿಮಗೆ ಒಂದು ಕ್ವಶನು. ಅರ್ಜುನ್ ಮತ್ತು ಚಿಕ್ಕಣ್ಣ ಈ ಕಥೆನ ಚರ್ಚೆ ಮಾಡಿ ಡಿಸೈಡ್ ಮಾಡ್ತಾರೆ, ಆದರೆ ಆ ಜವಾಬ್ದಾರಿನ ನೀವು ತಗೋತೀರ ಡೈರೆಕ್ಷನ್ ಮಾಡುವಂಥದ್ದು. ಹಾಗಾಗಿ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಅರ್ಜುನ್ ಅಣತಿಯಂತೆ ಈ ಒಂದು ಕಥೆನ ಸಿನಿಮಾ ಮಾಡ್ಕೊಂಡು ಹೋಗಿದ್ರು, ಅಥವಾ ನಿಮ್ಮಲ್ಲಿ ಏನೋ ಚೇಂಜಸ್ ಮಾಡಿಕೊಂಡು ಮಾಡಿದ್ರು, ಹೇಗೆ? ಇಲ್ಲ, ಇವರು ಒಂದ್ಸಲಿ ಕತೆ ಎಲ್ಲ ಡಿಸೈಡ್ ಆದಮೇಲೆ ನನಗೊಂದ್ಸಲಿ ಹೇಳಿದ್ರು. ಚಿಕ್ಕಣ್ಣನ ಮನೆಯಲ್ಲೇ ನಾವು ಹೋಗಿದ್ವಿ, ನನಗೂ ಒಂದ್ಸಲಿ ಹೇಳಿದ್ರು. ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ವಿ ಅಷ್ಟೇ. ನಾ ಡೈರೆಕ್ಷನ್ ಅಂತ ಫಿಕ್ಸ್ ಆಗಿರಲಿಲ್ಲ ಅವಾಗ. ಸೊ ಯಾವಾಗ ಕತೆ ಅಂತ ಡಿಸ್ಕಷನ್ಗೆ ಕೂತ್ಕೊಂಡ್ವಿ, ಎಲ್ಲ ಕೂತ್ಕೊಂಡೇ ಚಿತ್ರಕಥೆ ಎಲ್ಲ ಮಾಡಿದ್ದಿದ್ದು. ಸೊ ಆವಾಗ ಹೇಳಿದ್ರು, ಇಲ್ಲ
ನೀವು ಮಾಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾಕಂದರೆ ನಾನು ಅದ್ರ ಜೊತೆ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಅಷ್ಟೊಂದು ಏನು ಇದಾಗ್ತಿಲ್ಲ. ಯಾಕೆಂದರೆ ಮುಂಚೆ ಒಂದು 10-15 ವರ್ಷದಿಂದ ಅವನ ಜೊತೆಲೇ ಇದ್ದೀನಿ. ಬಟ್ ಅವನದು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನಾನೇನು ಅಂತ ಅವ್ನು ಚೆನ್ನಾಗಿ ಗೊತ್ತು. ಬಟ್ ಆ ಥರ ಏನಿಲ್ಲ, ಅಂದ್ರೆ ಆ ಥರ ಏನು ಬಂದಿಲ್ಲ. ಪ್ರತಿದಿನ ಜೊತೆಲೇ ಇರ್ತೀವಿ. ಅಂದ್ರೆ ಕತೆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಡೈರೆಕ್ಟರ್ ಜೊತೆಲಿ ಇರಬೇಕು. ಯಾಕೆಂತಂದ್ರೆ ನಾವೇನ್ ಮಾಡ್ತಿದೀವಿ ಅನ್ನೋದೆಲ್ಲ ಗೊತ್ತಾಗಬೇಕು. ಅವಾಗ ಪೂರ್ತಿ ನಾವೆಲ್ಲ ಜೊತೆಲಿ ಒಂದಷ್ಟು ದಿನಗಳು, ಒಂದು 5-6 ತಿಂಗಳು ಜರ್ನಿ ಆಗಿದೆ ಆ ಸ್ಕ್ರೀನ್ ಪ್ಲೇಗೋಸ್ಕರ. ಹಂಗಂದಾಗ ಬದಲಾವಣೆ ವಿಚಾರಗಳೇನು ಬರೋದೇ ಇಲ್ಲ. ಯಾಕೆಂತಂದ್ರೆ ನಾವು ಯಾವುದೋ ಒಂದು 6 ತಿಂಗಳು ನಾವು ಸಪ್ರೇಟಾಗಿ ಕತೆ ಮಾಡಿಬಿಟ್ಟು ನಾಳೆಯಿಂದ ನೀನು ಶೂಟಿಂಗ್ ಹೋಗಂತೆ ಯಾವುದೋ ಡೈರೆಕ್ಟರ್ನ ಕರೆದ್ಬಿಟ್ಟು ಶೂಟಿಂಗ್ ಕೊಟ್ಬಿಟ್ರೆ ಅದು ತಪ್ಪಾಗುತ್ತೆ. ಬಟ್ ಜರ್ನಿ ಇದೆ.